ನಮಸ್ಕಾರ ರೀ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಫ್ರೈಡೇ. ನಾನು ನನ್ನ ವೈಫ್ ಡಿಸೈಡ್ ಮಾಡಿದ್ದು ದೇವಸ್ಥಾನ ಹೋಗಿ ಬರೋಣ ಅಂಥೇಳಿ. ಸೊ ಇದು ಮಾರಮ್ಮನ ದೇವಸ್ಥಾನ ಹುಡೀಲಿದೆ. ದರ್ಶನ ತೊಗೊಂಡ್ವಿ. ದರ್ಶನ ತೊಗೊಂಡ್ಮೇಲೆ ನಮ್ಮ ವೈಫ್ ಅವ್ರು ಸ್ವಲ್ಪ ಕುಂಕುಮ ಇಟ್ಕೊಂಡು ನಂಗೊಂದು ಸ್ವಲ್ಪ ಕುಂಕುಮ ಇಟ್ಟರು. ದೇವರೇ ಒಂದು ಒಳ್ಳೆ ಬುದ್ಧಿ ಕೊಡಪ್ಪ ಅಂಥೇಳಿ. ಅದಾದಮೇಲೆ ಭೇಟಿಯಾಗಿದ್ದು ಶಿವನ ದೇವಸ್ಥಾನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಇದು ಕೂಡ ಹುಡೀಲೇ ಇದೆ. ಅದಾದಮೇಲೆ ನಾವು ಪ್ಲ್ಯಾನ್ ಮಾಡಿದ್ದು ಶುಭಸಾಗರ್. ನಾವೆಲ್ಲಿ ಯೂಶ್ವಲಿ ಪಾನಿಪುರಿ ತಿಂತೀವಿ, ಇದು ಹುಡೀಲೇ ಇದೆ. ಬಟ್ ಅವತ್ತು ಬಟ್ ರಜೆ ಹಾಕಿದ್ರು, ಪಾನಿಪುರಿ ಸಿಗಲಿಲ್ಲ. ಅದಾದಮೇಲೆ ನಾವು ಬಂದಿದ್ದು ಹೂವಿನ ಅಂಗಡಿ, ಹೂ ತೊಗೊಳಕ್ಕೆ. ನೆಕ್ಸ್ಟ್ ಡೇ ಸ್ಯಾಟರ್ಡೇ ಇರೋದ್ರಿಂದ ಪೂಜೆಗೆ ಹೂ ಬೇಕು ಅಂತ ಹೇಳಿದರು. ಓಕೆ ತೊಗೊಳ್ಳೋಣ ಅಂಥೇಳಿ ಹೂ ತೊಗೊಂಡ್ವಿ. ಅದಾದಮೇಲೆ ನಮ್ಗೆ ಕಾಣಿಸಿದ್ದು ಮಿಟ್ಲಿ ಬಾಳೆಹಣ್ಣು. ಮಿಟ್ಲಿ ಬಾಳೆಹಣ್ಣು ನಮ್ಮ ಕಡೆ ಈ ಥರ ಕರಿತೀವಿ, ನಿಮ್ಮ ಕಡೆ ಏನು ಕರೀತಾರೆ ಕಮೆಂಟ್ ಮಾಡಿ. ಅದಾದಮೇಲೆ ತರಕಾರಿ ಶಾಪಲ್ಲಿ ನಮಗೆ ಬಾಳೆಹಣ್ಣಿಂದು ಸ್ಟೆಮ್ ಕಾಣ್ತು. ಸೊ ಈ ಜ್ಯೂಸ್ ತುಂಬ ಒಳ್ಳೆಯದು ಕಿಡ್ನಿ ಸ್ಟೋನ್ ಇರೋರಿಗೆ. ನಂಗೆ ಕಿಡ್ನಿ ಸ್ಟೋನ್ ಇದೆ. ನನ್ನ ಡೇ ಸ್ಟಾರ್ಟ್ ಆಗೋದು ಈ ಜ್ಯೂಸಿಂದ. ಸೊ ನೆಕ್ಸ್ಟ್ ತೊಗೊಂಡಿದ್ದು ಸೊಪ್ಪು. ನನ್ನ ಹೆಂಡ್ತಿ ಹೇಳಿದ್ಲು ಸೊಪ್ಪು ತಿಂದರೆ ಆರೋಗ್ಯಕರವಾಗಿರ್ತೀವಿ ಅಂತೇಳಿ. ಅದೇನು ತುಂಬ ಹೊತ್ತಿರಲಿಲ್ಲ ತೋಟು, ಅಲ್ಲೇ ಪಾನಿಪುರಿ ಶಾಪ್ ಇತ್ತು. ಮಸಾಲೆ ಪುರಿ ಕೊಡಿಸಿ ಅಂದ್ಲು. ಇಬ್ಬರು ಸೇರಿ ತಿಂದ್ವಿ. ತಿಂದ್ಬಿಟ್ಟು ನಮ್ಮ ಏರಿಯಾಗೆ ಬಂದ್ವಿ. ಇದು ನಮ್ಮ ಏರಿಯಾ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.